ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಕಾಂಗ್ರೆಸ್ ಸರ್ಕಾರ ಇದ್ದಾಗಲೇ ಇಂಥ ಇನ್ಸಿಡೆಂಟ್ಗಳು ತುಂಬಾ ಮರುಕಳಿಸುತ್ತೆ ಅನ್ನೋ ಆರೋಪ ನಿಮ್ದು ಅದೇನಾ ಅಥವಾ ಬೇರೆ ಏನಾದರೂ ಹೇಳ್ತೀರಾ? ಮೇಡಮ್ ನೋಡಿ, ನಾವು ಕಾಂಗ್ರೆಸ್ ಸರ್ಕಾರ ಇದ್ದಾಗಲೇ ಇದಾಗುತ್ತೆ ಅನ್ನೋದಕ್ಕಿಂತ ಇವಾಗಿನ ಕಾಂಗ್ರೆಸ್ ಸರ್ಕಾರದಲ್ಲಿ ಈ ವೈಫಲ್ಯಗಳು ಜಾಸ್ತಿ ಎದ್ದು ಕಾಣುತ್ತೆ. ಯಾಕೆ ಅಂತ ಹೇಳಿದ್ರೆ, ಒಂದು ಇಟ್ಸ್ ಅಂಡರ್ಸ್ಟುಡ್ ಓಲೈಕೆ ರಾಜಕಾರಣ. ನಿಮಗೆ ಅಂದ್ರೆ ನಾವು ಸುಮ್ಮನೆ ಏನೋ ಹೇಳಬೇಕು ಅಂತ ಹೇಳ್ತಾ ಇಲ್ಲ. ನೋಡಿ, ಇದು ಫಸ್ಟ್ ಇನ್ಸಿಡೆನ್ಸ್ ಎಲ್ಲ ನಿಮ್ಗೆ ಆಗ್ತಿರೋದು. ಸಿಮಿಲರ್ ಇನ್ಸಿಡೆನ್ಸು ಈ ಹಿಂದೆ ಕಾಂಗ್ರೆಸ್ ಸರ್ಕಾರ ಬಂದಾಗ್ಲಿಂದನೂ ಎಷ್ಟು ಸತಿ ಎರಡೂ ಜನಾಂಗದವ್ರನ್ನ ಕರೆಸ್ಬಿಡ್ತೀವಿ, ಮಾತುಕತೆ ಮಾತಾಡಿಸ್ತೀವಿ ಅಂತ ಎಷ್ಟೆಲ್ಲ ಹೇಳಿದ್ದಾರೆ. ಅಲ್ಲಿನ ಜಿಲ್ಲಾ SP ಗಳನ್ನ ಕರೆಸ್ಬಿಟ್ಟು ಎಷ್ಟು ಸತಿ ಮಾತುಕತೆ ಮಾತಾಡಿದೀವಿ ಅಂತ ಹೇಳಿದ್ದಾರೆ. ಇದೇ ರೀತಿ ಪ್ರತಿ ಟೈಮ್ ರಿಪೀಟೆಡ್ ಆಗಿ ಬರ್ತಾನೆ ಇದೆ ಅಂತ ಹೇಳ್ತಾರೆ. ಬರ್ತಾ ಇದೆ ಅಂತ ಅಂದಮೇಲೆ ಅವ್ರು ಏನ್ ಹೇಳ್ತಾರೆ, ನಾವು ಆಕ್ಷನ್ ತಗೊಳ್ತೀವಿ, ನೆಕ್ಸ್ಟ್ ಟೈಮ್ ಈ ತರ ಮಾಡಕ್ ಬಿಡಲ್ಲ ಅಂತ ಹೇಳ್ತಾರೆ. ಏನ್ ಆಕ್ಷನ್ ತಗೊಂಡಿದ್ದಾರೆ ಅಂದ್ರೆ, ನಾವು ಪ್ರತಿ ಟೈಮ್ ಕೇಳುವಂಥದ್ದು ಇಂಟೆಲಿಜೆನ್ಸ್ ಏನಾಗ್ತಾ ಇತ್ತು ಅಂದ್ರೆ, ನಿಮಗೆ ನಮ್ಮ ಸ್ನೇಹಿತರು ಹೇಳಿದ್ರು, ಈಗ ಅಲ್ಲಿ ಅವರು ನಮಾಜ್ ಮಾಡ್ತಾ ಇದ್ರು, ಆ ಟೈಮಲ್ಲಿ ಬೇರೆ ಒಂದು ಪ್ರೊಸೆಷನ್ ನೀವು ಸೈಲೆಂಟ್ ಮಾಡಿಸ್ಬೇಕಾಗಿತ್ತು ಅಂತ ಅಂದ್ಬಿಟ್ಟು. ಅದು ಫಸ್ಟ್ ಆಫ್ ಆಲ್ ಏನಕ್ಕೆ ರಿಕ್ವೈರ್ಮೆಂಟ್ ಇದೆ? ಫಸ್ಟ್ ಆಫ್ ಆಲ್ ಅಂದ್ರೆ ನೀವು ಯಾಕೆ ಇಂಡಿಫರೆನ್ಸಸ್ ನ ಕ್ರಿಯೇಟ್ ಮಾಡ್ತಾ ಇದ್ದೀರಾ? ಅಲ್ಲಿ ಸರ್ ಲೆಟ್ ಮಿ ಫಿನಿಶ್. ಸೊ ಆ ಇಂಡಿಫರೆನ್ಸಸ್ ನ ನೀವ್ ಯಾಕೆ ಕ್ರಿಯೇಟ್ ಮಾಡ್ತಾ ಇದ್ದೀರಾ? ಒಂದು. ಎರಡನೇದು, ಈ ಹಿಂದೆ ನಾವು ಕೇಳಿದಾಗಲೂ ಮಾತಾಡಿಸಿದಾಗಲೂ ಏನ್ ಹೇಳಿದ್ರು, ನಿಮ್ಮ ಮೌಲ್ವಿಗಳು ಅಥವಾ ನಿಮ್ಮ ಯಾರು ಧರ್ಮ ಗುರುಗಳು ಇರ್ತಾರೋ ಅವ್ರನ್ನ ಕರೆಸ್ಬಿಟ್ಟು ಅವ್ರಿಗೂ ಹೇಳಿ. ಈಗ ಹಿಂದೂ ಧರ್ಮದ ಗುರುಗಳು ಯಾರು ಇರ್ತಾರೋ ಅವ್ರನ್ನ ಕರೆಸ್ಬಿಟ್ಟು ನೀವು ಮಾತಾಡಿಸಿ ಅಂತ ಅಂದ್ಬಿಟ್ಟು ಸಾಕಷ್ಟು ಡಿಸ್ಕಷನ್ಗಳಾಗಿದೆ. ಇದ್ರ ಪರಿಣಾಮ ಏನ್ ಬಂತು? ಏನ್ ರಿಸಲ್ಟ್ಸ್ ನಿಮ್ಗೆ ಮತ್ತೆ ಅದೇ ಇರೋದು ಬ್ಯಾಕ್ ಟು 0-1 ಅಂತ ಅಲ್ಲಿಗೆ ಬರ್ತಾ ಇದೆ. ಸೊ ಇಲ್ಲಿ ಇನ್ನೊಂದು, ನಾವು ಕಾಂಗ್ರೆಸ್ ಸರ್ಕಾರದಲ್ಲಿ ಎಸ್ಪೆಷಲಿ ಗೃಹ ಇಲಾಖೆ ನಾವು ಯಾಕೆ ಟಾರ್ಗೆಟ್ ಮಾಡ್ಬಿಟ್ಟು ಕೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ನೀವು ಇದೊಂದೇ ಅಂತಲ್ಲ ಮೇಡಮ್, ಕಮ್ಯುನಲ್ ವೈಲೆನ್ಸ್ ಅಂತಲ್ಲ, ಯಾವುದೇ ವೈಲೆನ್ಸ್ ಆಗಿತ್ತೊಳ್ಳಿ ನೀವು ಕರ್ನಾಟಕ ರಾಜ್ಯದಲ್ಲಿ ಇತ್ತೀಚೆಗೆ ಅವರು ಬರೀ ಗೊತ್ತಿಲ್ಲ ಅಂತ ಹೇಳುವಂತದ್ದು, ನನ್ನ ಗಮನಕ್ಕೆ ಬಂದಿಲ್ಲ ಅಂತ ಹೇಳುವಂತದ್ದು ವಿರೋಧ ಪಕ್ಷದ ನಾಯಕರು ಏನ್ ಮಾಡ್ತಾ ಇದ್ದಾರೆ? ನಾವು ಫಸ್ಟ್ ಆಡಳಿತ ಪಕ್ಷದವರು ನೋಡಿ, ಅವರಿಗೆ ನಾವು ನಾವು ಮಾಡ್ತೀವಿ ಹೊರತು ನಾವೇ ಹೋಗ್ಬಿಟ್ಟು ಆಡಳಿತ ಮಾಡಕ್ಕಾಗಲ್ಲ. ನಮ್ಗೆ ಆಡಳಿತ ಇದೆ ಅಂತಾನೆ ನಾವು ಮಾಡೋಣ. ಅರ್ಥ ಆಗ್ತದೆ? ವಿರೋಧ ಪಕ್ಷದ ನಾಯಕರು ಏನ್ ಮಾಡ್ತಾ ಇದ್ದಾರೆ ಅದ್ರಲ್ಲಿ ಸರ್ ಹೇಳ್ತಾ ಇದೀವಿ. ಅದಕ್ಕೆ ನಾವು ಈಗ ನಾವು ಅದಕ್ಕೆ ಮಾತಾಡಕ್ಕೆ ಸೊ ನಾವು ಹೇಳಕ್ ಬಯಸಿರುವಂತದ್ದು, ಕಾಂಗ್ರೆಸ್ ನಲ್ಲಿ ಇವತ್ತಿನ ಎಸ್ಪೆಷಲಿ ಈ 2023 ಬಂದಾದ ಮೇಲೆ ಗೃಹ ಸಚಿವಾಲಯ ನಿಜವಾಗ್ಲೂ ಇದೆಯಾ? ಇದೆ ಅಂತ ಹೇಳಿದ್ರೆ ಏನ್ ಆಕ್ಷನ್ಸ್ ತಗೊಳ್ತಾ ಇದ್ದಾರೆ? ನಿಮ್ಗೆ ಯಾವುದೇ ತಗೊಳ್ಳಿ, ನೀವು ನಿಮ್ಗೆ ಕಾರವಾರಲ್ಲಿ ಕೋಸ್ಟಲ್ ಮೊನ್ನೆ ಏನದು IT-BT ಮಿನಿಸ್ಟರ್ ಹೋಗ್ಬಿಟ್ಟು ಯಾವ ರೀತಿ ಕಮೆಂಟ್ಸ್ ಮಾಡ್ಬಿಟ್ಟು ಹೇಳ್ತಾ ಇದ್ದಾರೆ, ಅದನ್ನ ಗಮನಿಸಿದೀವಿ ನಾವು. ಅದಕ್ಕೆ ಏನಾದ್ರು ಕಮೆಂಟ್ಸ್ ಇದೆಯಾ? ಇವ್ರದೇ ಆಡಳಿತ ಪಕ್ಷದಲ್ಲಿ ಇದಾರಲ್ವಾ, ಇವ್ರ ಜವಾಬ್ದಾರಿ ತಗೋಬೇಕು ತಾನೆ. ಇವರೇ ಜವಾಬ್ದಾರಿ ತಗೊಳಕ್ ರೆಡಿ ಇಲ್ಲ ಅಂತ ಹೇಳಿದ್ರೆ, ಬೇರೆ ಏನದು ನಿಮಗೆ ಬರೀ ಇದೇ ಅಂತಲ್ಲ, ನಿಮ್ಗೆ ಡ್ರಗ್ಸ್ ಇರ್ಬೋದು, ಮತ್ತೊಂದಿರ್ಬೋದು, ಯಾವುದೇ ವಿಚಾರ ತಗೊಳ್ಳಿ, ಬೇರೆ ರಾಜ್ಯದಿಂದ ಬರ್ತಾರೆ, ಅವ್ರಿಗೆ ಇನ್ಫಾರ್ಮೇಶನ್ ಇದೆ. ನಮ್ಮ ರಾಜ್ಯದಲ್ಲಿರೋ ಗೃಹ ಸಚಿವಾಲಯಕ್ಕೆ ಇನ್ಫಾರ್ಮೇಶನ್ ಇಲ್ಲ. ಏನ್ ಹೇಳೋಣ ಇದಕ್ಕೆ ನಾವು? ಓಕೆ, ಗೋವಿಂದ ರಾಜ್ ಅವರೇ, ನಿಮ್ಮ ಫಸ್ಟ್ ಓಪನಿಂಗ್ ಕಾಮೆಂಟ್. ನೋಡಿ ಮೇಡಮ್, ಇವತ್ತು ನಮ್ಮ ಫಾರೂಕ್ ಅವ್ರು ಹೇಳ್ತಾ ಇದ್ರು, ನಮಾಜ್ ನಡೆಯೋ ಟೈಮಲ್ಲಿ ಮೆರವಣಿಗೆ ಬರ್ತಾ ಇದೆ ಅಂದ್ರೆ ಸ್ವಲ್ಪ ಹೊತ್ತು ನಿಲ್ಸಿ ಅಂತ ಮನವಿ ಎಲ್ಲ ಸ್ವಲ್ಪ ಸ್ಲೋ ಮಾಡ್ಕೊಂಡು ಆರಾಮಾಗಿ ಮೂವ್ ಆಗ್ಬೋದಾಗಿತ್ತು. ಇವ್ರಿಗೆ ಮಾತ್ರ ಧರ್ಮ ಬೇಕು. ಧರ್ಮ ಆಚರಣೆ ಮಾಡೋರ್ಗೆ ಅವ್ರಿಗೆ ಧರ್ಮ ಅಲ್ವಾಗಾದ್ರೆ ಅವ್ರ ಪಾಡ್ಗೆ ಅವ್ರು ಮಾಡ್ಕೊಳ್ಳಿ, ನಮ್ಮ ಪಾಡಿಗೆ ನಾವೇನ್ ಮಾಡ್ಕೊಬೇಕು ಮಾಡ್ಕೊಂಡು ಹೋಗ್ತಾ ಇತ್ತು. ಅಲ್ಲ, ಒಂದ್ ನಿಮಿಷ ಏನಾಗ್ತಾ ಇದೆ ಕಾಂಗ್ರೆಸ್ ಮಾಡ್ಬೇಕಾಗುತ್ತೆ. ಜಯಂತಿ ಮಾಡ್ತಾರೆ ಧರ್ಮ ಸಂಬಂಧ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಒಂದ್ ನಿಮಿಷ ಹೇಳ್ತಾ ಇರೋದು, ನಾನು ಹೇಳ್ತಾ ಇರೋದು ಯಾವುದೇ ದೇವ್ರ ಯಾವ್ದು ಇದು ತಗೊಂಡು ಪ್ರೊಸೆಷನ್ ತಗೊಂಡೋಗ್ತಾ ಇದ್ದಿಲ್ಲ. ಒಂದ್ ನಿಮಿಷ ಹೇಳ್ತಾ ಇದ್ದೀನಿ, ಒಂದ್ ನಿಮಿಷ ಮೇಡಮ್, ನಾನು ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ. ಒಂದ್ ನಿಮಿಷ ನಾನು ಹೇಳ್ತಾ ಇದ್ದೀನಿ ಕೇಳಿ. ಇವಾಗ ನಾವು ಜಯಂತಿಗಳನ್ನ ಮಾಡ್ತೀವಿ, ಒಂದ್ ನಿಮಿಷ ಹೇಳ್ತೀವಿ, ಜಯಂತಿಗಳನ್ನ ಮಾಡ್ತೀವಿ, ಏನಕ್ಕೋಸ್ಕರ ಮಾಡ್ತೀವಿ? ಅವರು ನಮ್ಮ ದೇಶಕ್ಕೆ ಕೊಟ್ಟಿರುವಂತ ತ್ಯಾಗಗಳನ್ನ ನೆನೆಸ್ಕೊಂಡೆ. ಒಂದ್ ನಿಮಿಷ ತ್ಯಾಗಗಳನ್ನ ನಾವು ಯಾರದೇ ಜಯಂತಿಗಳಿದೆ, ನಾನು ಶಿವಾಜಿ ಮಹಾರಾಜ್ ಅವ್ರದ್ದು ಅಂತ ಹೇಳ್ತಾ ಇಲ್ಲ. ನೀವು ಕಿರ್ಚ್ಬೇಕಾದ್ರೆ ಯಾರಿಗೇನು ಕೆಲಸ ಹೇಳ್ತಾರೆ ಸಿಂಪಲ್ ಆಗಿ. ಅಲ್ಲಿ ಧರ್ಮ ಎಲ್ಲಿಂದ ಬರುತ್ತೆ? ಧರ್ಮ ಏನಕ್ಕೆ ಬರುತ್ತೆ? ದಿನಕ್ಕೆ 4 ಬಾರಿನೋ 5 ಬಾರಿನೋ ನಮಾಜ್. ಅಲ್ಲ, ಒಂದ್ ನಿಮಿಷ ಮೇಡಮ್, ಒಂದ್ ನಿಮಿಷ ನಾನು ಹೇಳೋದಕ್ಕೆ ಕೇಳಿಸ್ಕೊಳ್ಳಿ ಮೇಡಮ್. ಇವರು ಮೈಕಲ್ ಊರ್ ತುಂಬಾ ಕೇಳಂಗೆ ಕೂಗ್ತಾರೆ, ಅದನ್ನ ಕೇಳಿಸ್ಕೊಂಡು ಇವ್ರಿಗೆ ಒಂದ್ ಘೋಷಣೆ ಕೂತ್ಕೊಂಡು ಹೋದ್ರೆ ಇವ್ರಿಗೆ ತಡ್ಕೊಳಕ್ ಆಗ್ತಾ ಇಲ್ಲ. ಅಂದ್ರೆ ಅವ್ರ ಮನಸ್ಸಿಗೆ ಏನಿದೆ ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ಅನ್ನ ನೀರು ಗಾಳಿ ಎಲ್ಲ ದೇಶದ ವಿರುದ್ಧನೇ ನೀವು ತಡೆ ತಡ್ತೀರಾ ಅಂತಂದ್ರೆ ನಿಮ್ಮ ಇದಕ್ಕೇನ್ ಹೇಳ್ಬೇಕ್ರಿ? ನಿಮ್ಮಂತ ಮುಖಂಡರುಗಳು, ನಿಮ್ಮಂತ ಮಂತ್ರಿಗಳು ಏನ್ ಮಾಡ್ತಾ ಇದ್ದಾರೆ?
ಇಲ್ಲ ನೀವೇ ಹೇಳಿ, ನಾವ್ ಏನ್ ಹೇಳ್ಬೇಕು ಅಂತ ನೀವೇ ಹೇಳಿ. ನೀವು ಅಂತವ್ರನ್ನ ಸಿಕ್ಕಿದಾಗ ನೀವು ಹೊಡಿರಿ ಅವ್ರಿಗೆ. ಆಯ್ತು ಹೇಳಿ, ಏನ್ ಹೊಡಿರಿ ಹೇಳ್ಬೇಕು ಅವ್ರಿಗೆ. ಅಂತ. ನಿಮ್ಗೆ ಹೊಡಿಬೇಕು, ಗೊತ್ತಲ್ವಾ? ಕಾನೂನನ್ನ ನಾವು ಹೊಡಿಬೇಕು. ಕೈಯಲ್ಲಿ ತಗೊಳ್ಬೇಕು. Yes, ನಿಮ್ಮ ಮಸೀದಿ ಇದೇ ನೀವು ಕಲ್ಸ್ಕೊಡ್ತಾ ಇರೋದು, ಇದೇ ನೀವು ಕಲ್ಸ್ಕೊಡ್ತಾ ಇರೋದು. ಕಲ್ಲು ಒಂದ್ ನಿಮಿಷ, ಚಪ್ಪಲಿ ಕಾನೂನನ್ನ ಹೇಳ್ತಾ ಇರೋದು. ನಿಮ್ಮ First ನಮಾಜ್ ಮಾಡೋ first ಸ್ಥಳದಲ್ಲಿ couple, ನೀವು ಒಂದ್ ನಿಮಿಷ ಚಪ್ಪಲಿ ಹೇಳಿ. ರಾಜಕೀಯ ಪಕ್ಷವಾಗಿ ಮಾತಾಡಿ ನಾನು ಸರ್. ಒಂದು ರಾಜಕೀಯ ಮಾತು ಪಕ್ಷವಾಗಿ ಹೇಳ್ತೇನೆ. ಮಾತಾಡಿ. ಧರ್ಮದ ಬಗ್ಗೆ ಮಾತಾಡಕ್ಕೆ ಇಬ್ರು ಗೆಸ್ಟ್ಗಳನ್ನ ಕರ್ಸಿದೀವಿ. ಇವತ್ತು ಈ ಸರ್ಕಾರ ಇರೋದ್ರಿಂದಲೇ ಮೇಡಮ್ ಇವ್ರು ಹೇಳ್ತಾ ಇದ್ರು ದ್ವೇಷಕ್ಕೆ ಬಲಿಗಳೆಷ್ಟಾದ್ರು ಬಿಜೆಪಿ ಅಧಿಕಾರದಲ್ಲಿದ್ದಾಗ ಅಂತ ನಾವು ನಂಬರ್ಸ್ ಕೊಡೋದಾ ಸರ್? ಕೊಡಿ ಮೇಡಮ್. ಕೊಡಿ. ಇವತ್ತು ಇವ್ರ ಉದ್ದೇಶ ಏನಾಗುತ್ತೆ? ಇವತ್ತು ನೀವು ಅಲ್ಲಲ್ಲ, ಇಷ್ಟೊಂದು ಚರ್ಚೆಗಳು ಈಗ ಅವ್ರಿಗೆ ಮಾತ್ರ ಧರ್ಮ ಬೇಕು. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.